ನಿಮ್ಮೆಲ್ಲರಿಗೂ ಈ ಮಾತು ಗೊತ್ತೇ ಇಲ್ಲ. ನಿಮ್ಮ ಟೆಸ್ಟೋಸ್ಟೆರೋನ್ ಲೆವೆಲ್ ನಿಧಾನವಾಗಿ ಕಡಿಮೆ ಆಗ್ತಾ ಇದೆ ಅನ್ನೋದು. ಅಚಾನಕ್ ಆಗಿ ಮೂಡ್ ಸ್ವಿಂಗ್ಸ್ ಆಗೋದು, ಶರೀರದಲ್ಲಿ ಸೋತು ಹೋದಂತ ಅನುಭವ ಆಗೋದು, ಹೇರ್ ಫಾಲ್ ಆಗೋದು, ಕಡಿಮೆ ವಯಸ್ಸಿನಲ್ಲಿ ಕೂದಲು ಬಿಳಿ ಆಗೋದು, ಲೋ ಕಾನ್ಫಿಡೆನ್ಸ್ ನ ಕೊರತೆ ಕಾಡೋದು, ಸಣ್ಣ ಪುಟ್ಟ ಮಾತುಗಳ ಮೇಲೆ ಓವರ್ ಸೆನ್ಸಿಟಿವ್ ಆಗೋದು, ಇದೆಲ್ಲವೂ ಸಿಗ್ನಲ್ ನೀಡ್ತಾ ಇದೆ ನೀವು ವೀಕ್ ಆಗಿದ್ದೀರಾ ಎಂದು. ಜಸ್ಟ್ ಇಮ್ಯಾಜಿನ್ ಮಾಡಿ, ಒಬ್ಬ ಯೋಧ ಯುದ್ಧದ ಮಧ್ಯದಲ್ಲಿಯೇ ತನ್ನ ಖಡ್ಗ ಕಳೆದುಕೊಂಡಿದ್ದಾನೆ. ಒಬ್ಬ ಸೂಪರ್ ಹೀರೋ, ಆತನ ಪವರ್ ಕಿತ್ತುಕೊಳ್ಳಲಾಗಿದೆ. ಒಂದು ವಿಷಕಾರಿ ಹಾವಿನ ಹಲ್ಲು ಕಿತ್ತು ಹಾಕಲಾಗಿದೆ. ಇಂತಹದೇ ಪರಿಸ್ಥಿತಿ ಎದುರಾಗುತ್ತೆ ಯಾವಾಗ ನಿಮ್ಮ ಟೆಸ್ಟೋಸ್ಟೆರೋನ್ ಲೆವೆಲ್ ಕಡಿಮೆ ಆಗಿದ್ದಾಗ. ಇದು ಕೇವಲ ಒಂದು ಹಾರ್ಮೋನ್ ಅಲ್ಲ, ಇದು ನಿಮ್ಮ ಮಸ್ಕುಲೈನ್ ಎನರ್ಜಿ ಆಗಿದೆ, ನಿಮ್ಮ ಶಕ್ತಿ, ನಿಮ್ಮ ಕಾನ್ಫಿಡೆನ್ಸ್ ಆಗಿದೆ. ಮತ್ತೆ ಈ ವಿಡಿಯೋ ನಿಮ್ಮ ಅದೇ ಮಸ್ಕುಲರ್ ಐಡೆಂಟಿಟಿಯನ್ನ ಅಲುಗಾಡಿಸಲಿದೆ. ಮತ್ತೆ ಇದು ಆ ಮಾತಿನ ಪ್ರಮಾಣ ಇದೆ, ನಿಮ್ಮ ಪುರುಷತ್ವ ನಿಧಾನವಾಗಿ ಕಡಿಮೆ ಆಗ್ತಾ ಇದೆ, ನಿಮ್ಮ ಟೆಸ್ಟೋಸ್ಟೆರೋನ್ ಲೆವೆಲ್ ಕಡಿಮೆ ಆಗ್ತಾ ಇದೆ, ಮತ್ತೆ ನಿಮ್ಮ ದೇಹ ಸಹಾಯಕ್ಕಾಗಿ ಕೂಗ್ತಾ ಇದೆ ಎಂದು ಹೇಳಲು. ಒಂದ್ ವೇಳೆ ನೀವು ಇದನ್ನ ಇವತ್ತು ಇಗ್ನೋರ್ ಮಾಡಿದ್ದಲ್ಲಿ ಪರಿಣಾಮ ತುಂಬಾ ಭಯಂಕರವಾಗಿರಲಿದೆ. ಅದಕ್ಕೆ ನೀವು ಇದನ್ನ ಇವತ್ತೇ ಫಿಕ್ಸ್ ಮಾಡಬೇಕಾಗುತ್ತೆ. ಅದಕ್ಕಾಗಿ ಏನೆಲ್ಲ ಮಾಡಬೇಕು ಅನ್ನೋದು ಮುಂದೆ ನಾನು ನಿಮ್ಗೆ ಹೇಳ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಈ 3 ಸೈನ್ ಅನ್ನ ಗುರುತಿಸಿ ನೀವು ನಿಮ್ಮ ಟೆಸ್ಟೋಸ್ಟೆರೋನ್ ಅನ್ನ ಫಿಕ್ಸ್ ಮಾಡಿದ್ರೆ ನಿಮ್ಮ ಔರಾ ಥಾಮಸ್ ಶೆಲ್ಬಿಯ ಹಾಗೆ ಸ್ಟ್ರಾಂಗ್, ಪವರ್ಫುಲ್ ಮತ್ತೆ ಡಾಮಿನೆಂಟಿಂಗ್ ಆಗುತ್ತೆ. ಅದಕ್ಕೆ ಈ ಪೂರ್ತಿ ವಿಡಿಯೋ ಅನ್ನ ಎಂಡ್ ವರೆಗೆ ನೋಡಿ, ಏಕೆಂದ್ರೆ ಈ ಒಂದೇ ವಿಡಿಯೋದಲ್ಲಿ ನಿಮ್ಗೆ ಕಂಪ್ಲೀಟ್ ಸೊಲ್ಯೂಷನ್ ಸಿಗಲಿದೆ. ಹಾಗಿದ್ರೆ ಬನ್ನಿ ವಿಡಿಯೋ ಪ್ರಾರಂಭ ಮಾಡೋಣ. ನೋಡಿ, ಟೆಸ್ಟೋಸ್ಟೆರೋನ್ ಲೆವೆಲ್ ಅನ್ನ ಚೆಕ್ ಮಾಡಲು ನೀವು ಬ್ಲಡ್ ಟೆಸ್ಟ್ ಮಾಡಿಸಬಹುದು. ಆದರೆ ಈ ರಿಪೋರ್ಟ್ ನಿಂದ ಎಲ್ಲಾ ವಿಷಯಗಳು ಕ್ಲಿಯರ್ ಆಗೋದಿಲ್ಲ, ಏಕೆಂದ್ರೆ ಟೆಸ್ಟೋಸ್ಟೆರೋನ್ ಲೆವೆಲ್ ಮೇಲೆ ಕೆಳಗೆ ಆಗ್ತಾ ಇರುತ್ತೆ. ಮತ್ತೆ ಇದನ್ನ ಪರೀಕ್ಷೆ ಮಾಡುವ ಬೆಸ್ಟ್ ಉಪಾಯ ಅಂದ್ರೆ ತಮ್ಮ ಬಾಡಿಯನ್ನ ಅಬ್ಸರ್ವ್ ಮಾಡಿ. ಅದಕ್ಕೂ ಮುಂಚೆ ವಾಟ್ ಈಸ್ ಟೆಸ್ಟೋಸ್ಟೆರೋನ್? ನೋಡಿ, ಟೆಸ್ಟೋಸ್ಟೆರೋನ್ ಆ ಹಾರ್ಮೋನ್ ಆಗಿದೆ. ಇದು ನಿಮ್ಮ ಟೆಸ್ಟಿಕಲ್ಸ್ ನಲ್ಲಿ ಉತ್ಪತ್ತಿ ಆಗುತ್ತೆ ಮತ್ತೆ ಇದೇ ನಿರ್ಧಾರ ಮಾಡುತ್ತೆ ನೀವು ಒಬ್ಬ ಮೇಲ್ ಆಗಿರೋದಾ ಅಥವಾ ಒಬ್ಬ ರಿಯಲ್ ಮೇಲ್ ಆಗಿರೋದಾ ಅಂತ. ಮತ್ತೆ ಇದೇ ಹಾರ್ಮೋನ್ ನಿಮ್ಮ ಮಸ್ಕುಲಾನಿಟಿಯ ಫೌಂಡೇಶನ್ ಅನ್ನ ನಿರ್ಮಾಣ ಮಾಡುತ್ತೆ. ಸ್ಪರ್ಮ್, ಮೆಂಟಲ್ ಸ್ಟ್ರೆಂತ್, ಡೀಪ್ ವಾಯ್ಸ್, ಹೇರ್, ಸ್ಕಿನ್ ಮತ್ತೆ ಓವರ್ ಆಲ್ ಹೆಲ್ತ್ ನಿಮ್ಮ ಟೆಸ್ಟೋಸ್ಟೆರೋನ್ ನ ಕಂಟ್ರೋಲ್ ನಲ್ಲಿ ಇರುತ್ತೆ. ಅದಕ್ಕೆ ಇದನ್ನ ಮೇಲ್ ಹಾರ್ಮೋನ್ ಅಥವಾ ಟಿ ಹಾರ್ಮೋನ್ ಕೂಡ ಅಂತಾರೆ. ಒಂದ್ ವೇಳೆ ಈ ಟಿ ಲೆವೆಲ್ ಕಡಿಮೆ ಆಗಲು ಪ್ರಾರಂಭ ಆದ್ರೆ ನಿಧಾನವಾಗಿ ನಿಮ್ಮ ಸ್ಟ್ರೆಂತ್, ಕಾನ್ಫಿಡೆನ್ಸ್, ಮೋಟಿವೇಶನ್, ಡಿಸಿಪ್ಲಿನ್ ಎಲ್ಲವೂ ಮುಕ್ತಾಯ ಆಗಲು ಪ್ರಾರಂಭ ಆಗುತ್ತೆ ಹಾಗೂ ನಿಮ್ಮನ್ನ ಮೆಂಟಲಿ ಮತ್ತೆ ಫಿಸಿಕಲಿ ನಾಶ ಮಾಡುತ್ತೆ. ಸೊ ಟೆಸ್ಟೋಸ್ಟೆರೋನ್ ಇಂಪಾರ್ಟೆಂಟ್ ಫಾರ್ ಯುವರ್ ಓವರ್ ಆಲ್ ಗ್ರೋತ್. ಹಾಗಿದ್ರೆ ಈಗ ಟೆಸ್ಟೋಸ್ಟೆರೋನ್ ಲೆವೆಲ್ ಕಡಿಮೆ ಆಗಿದೆನಾ ಅಥವಾ ಇಲ್ಲ ಅನ್ನೋದನ್ನ ತಿಳಿಯಲು ಇದನ್ನ ಮಾಡಿ. ಪಾಯಿಂಟ್ ನಂಬರ್ 1, ಮಾರ್ನಿಂಗ್ ಸಿಗ್ನಲ್. ಹಾಗಿದ್ರೆ ಸ್ವಲ್ಪ ನೆನಪು ಮಾಡಿಕೊಳ್ಳಿ, ನೀವು ನಿಮ್ಮ ಟೀನ್ ಏಜ್ ನಲ್ಲಿ ಮೊದಲ ಹೆಜ್ಜೆ ಇಟ್ಟಿದ್ರಿ. ಆಗ ನೀವು ಎದ್ದೇಳುವ ಮೊದಲು ನಿಮ್ಮ ದೇಹದ ಬೇರೆ ಅಂಗ ಎಚ್ಚರ ಆಗ್ತಾ ಇತ್ತು. ಎಸ್, ಐ ಆಮ್ ಟಾಕಿಂಗ್ ಅಬೌಟ್ ಮಾರ್ನಿಂಗ್ ವುಡ್. ಒಂದ್ ವೇಳೆ ಈ ತರ ಆಗೋದು ಕಡಿಮೆ ಆಗಿದೆ ಅಂದ್ರೆ ಇದು ಕಾಮನ್ ವಿಷಯ ಅಲ್ವೇ ಅಲ್ಲ, ಇದು ಲೌಡ್ ಅಲಾರಾಮ್ ಆಗಿದೆ ಅಂತಾನೆ ಅರ್ಥ. ನೋಡಿ, ನಿಮಗೆ ಪ್ರತಿದಿನ ಬೆಳಿಗ್ಗೆ ಮಾರ್ನಿಂಗ್ ವುಡ್ ಆಗ್ತಾ ಇದ್ರೆ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಟೆಸ್ಟೋಸ್ಟೆರೋನ್ ಲೆವೆಲ್ ಇವತ್ತಿಗೂ ಹೈ ಆಗಿದೆ ಅಂತ. ಅದೇ ಈ ಅಭ್ಯಾಸ ನಿಧಾನವಾಗಿ ಕಡಿಮೆ ಆಗ್ತಾ ಇದ್ರೆ ಇದರ ನೇರವಾದ ಅರ್ಥ ನಿಮ್ಮ ದೇಹದಲ್ಲಿ ಟೆಸ್ಟೋಸ್ಟೆರೋನ್ ಕೊರತೆ ಉಂಟಾಗಿದೆ. ನೋಡಿ, ನಾರ್ಮಲಿ ಒಬ್ಬ ಹೆಲ್ತಿ ಮೆನ್ಗೆ ಪ್ರತಿದಿನ ಬೆಳಿಗ್ಗೆ ಆಟೋಮೆಟಿಕ್ಲಿ ಇರೆಕ್ಷನ್ ಆಗುತ್ತೆ, ಯಾವುದೇ ತರಹದ ಸ್ಟಿಮ್ಯುಲೇಷನ್ ಇಲ್ಲದೆ. ಮತ್ತೆ ಇದೊಂದು ನ್ಯಾಚುರಲ್ ಬಾಡಿ ಫಂಕ್ಷನ್ ಆಗಿದೆ, ನಿಮ್ಮ ಎಲ್ಲ ಹಾರ್ಮೋನ್ ಸರಿಯಾಗಿ ಕೆಲಸ ಮಾಡ್ತಾ ಇದೆ ಎಂದು ಹೇಳಲು. ಆದ್ರೆ ಯಾವಾಗ ನಿಮ್ಮ ಪ್ರೈವೇಟ್ ಪಾರ್ಟ್ ನ ಅಕ್ಕಪಕ್ಕ ಇರುವ ನರ್ವ್ಸ್ ಗಳಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗ್ತಾ ಇದ್ರೆ ನಿಮ್ಗೆ ಇರೆಕ್ಷನ್ ಆಗುತ್ತೆ. ಮತ್ತೆ ಬೆಳಿಗ್ಗೆ ನಿಮ್ಮ ಟೆಸ್ಟೋಸ್ಟೆರೋನ್ ಲೆವೆಲ್ ತುಂಬಾ ಹೈ ಆಗಿರುತ್ತೆ, ಆಗ ನಿಮ್ಗೆ ಸ್ಟ್ರಾಂಗ್ ಇರೆಕ್ಷನ್ ಫೀಲ್ ಆಗುತ್ತೆ. ಒಂದ್ ವೇಳೆ ನಿಮಗೆ ಮಾರ್ನಿಂಗ್ ಇರೆಕ್ಷನ್ ಆಗ್ತಾ ಇಲ್ಲ ಅಂದ್ರೆ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಮತ್ತೆ ನರ್ವ್ ಸಿಸ್ಟಮ್ ವೀಕ್ ಆಗಿದೆ ಮತ್ತೆ ಟೆಸ್ಟೋಸ್ಟೆರೋನ್ ಸ್ಟ್ರೆಸ್ ನ ಕಾರಣದಿಂದ ರಿಲೀಸ್ ಆಗ್ತಾ ಇಲ್ಲ. ಮತ್ತೆ ಈ ಬೆಂಕಿ ತಣ್ಣಗೆ ಆಗಿದೆ ಅಥವಾ ಮಾರ್ನಿಂಗ್ ಎನರ್ಜಿ ಖಾಲಿ ಆಗಿದೆ ಅಂತ ಹೇಳ್ಬಹುದು. ಈ ತರ ಫೀಲ್ ಆಗ್ತಾ ಇದ್ರೆ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಮಸ್ಕುಲಾನಿಟಿ ನಿಧಾನವಾಗಿ ಕಡಿಮೆ ಆಗಲು ಪ್ರಾರಂಭ ಆಗಿದೆ. ಮತ್ತೆ ಇದೇ ಆಗಿದೆ ಮೊದಲ ಹಾಗೂ ಅಪಾಯಕಾರಿ ಸೈನ್. ಇದರಿಂದ ನಿಮ್ಮ ಟೆಸ್ಟೋಸ್ಟೆರೋನ್ ಲೆವೆಲ್ ನ ಡೌನ್ ಫಾಲ್ ಆಗೋದು ಪ್ರಾರಂಭ ಆಗಿದೆ ಅನ್ಕೊಳ್ಳಿ. ಮತ್ತೆ ಇದಕ್ಕೆಲ್ಲ ಕಾರಣ ಅಂದ್ರೆ ನೀವು ಟೀನ್ ಏಜ್ ನಲ್ಲಿ ಮಾಡಿದ್ದ ಬ್ರಹ್ಮಚರ್ಯದ ನಾಶ. ಒಂದ್ ವೇಳೆ ನೀವು ಕೂಡ ನಿಮ್ಮ ಟೀನ್ ಏಜ್ ನಲ್ಲಿ ಈ ತಪ್ಪು ಮಾಡಿದ್ರೆ ನೀವು ನಿಮ್ಮ ಟೆಸ್ಟೋಸ್ಟೆರೋನ್ ಲೆವೆಲ್ ಕಡಿಮೆ ಮಾಡಿಕೊಂಡಿದ್ದೀರಾ ಅಂತಾನೆ ಅರ್ಥ. ಅದಕ್ಕಾಗಿ ನೀವು ಡಾಕ್ಟರ್ ಹತ್ತಿರ ಪರೀಕ್ಷೆ ಮಾಡಿಕೊಳ್ಳದೆ ಉತ್ತಮ. ಪಾಯಿಂಟ್ ನಂಬರ್ 2, ಫ್ಯಾಟ್ ಗೇನ್ ವಿತ್ ಮಸಲ್ಸ್ ಲಾಸ್. ಒಂದ್ ವೇಳೆ ನೀವು ಪ್ರತಿದಿನ ವರ್ಕೌಟ್ ಮಾಡ್ತಾ ಇದ್ರೆ, ಜಿಮ್ ಹೋಗ್ತಾ ಇದ್ರೆ, ನಿಮ್ಮ ಹೊಟ್ಟೆಯ ಭಾಗದಲ್ಲಿ ಫ್ಯಾಟ್ ಕಾಣಿಸಿಕೊಂಡ್ರೆ, ಮಸಲ್ಸ್ ದಿನದಿಂದ ದಿನಕ್ಕೆ ಫ್ಲಾಟ್ ಆಗ್ತಾ ಇದ್ರೆ, ಎಷ್ಟೇ ಎಫರ್ಟ್ ಹಾಕಿದರೂ ನಿಮ್ಮ ಮಸಲ್ಸ್ ಗ್ರೋ ಆಗ್ತಾ ಇಲ್ಲ ಅಂದ್ರೆ ಇದು ಸಿಗ್ನಲ್ ನೀಡ್ತಾ ಇದೆ ನಿಮ್ಮ ದೇಹದ ಟೆಸ್ಟೋಸ್ಟೆರೋನ್ ಲೆವೆಲ್ ಕಡಿಮೆ ಆಗಿದೆ ಅಂತ. ಏಕೆಂದ್ರೆ ಲೋ ಟೆಸ್ಟೋಸ್ಟೆರೋನ್ ನ ಅರ್ಥ
ನಿಮ್ಮ ಮಸ್ಕ್ಯುಲರ್ ಶೀಲ್ಡ್ ವೀಕ್ ಆಗೋದು ಆಗಿರುತ್ತೆ. ನೋಡಿ, ಯಾವ ಬಾಡಿಯನ್ನ ನೀವು ವೆಪನ್ ಕ್ಯಾರಿ ಆಗಿಸಬೇಕು ಅಂತ ಅಂದುಕೊಂಡಿದ್ರಿ, ಆ ದೇಹ ಈಗ ಫ್ಯಾಟ್ ನಲ್ಲಿ ಬದಲಾಗ್ತಾ ಇದೆ. ಮತ್ತೆ ಇದೊಂದು ಕ್ಲಿಯರ್ ಸೈನ್ ಆಗಿದೆ, ನಿಮ್ಮ ಪುರುಷತ್ವ ನಿಧಾನವಾಗಿ ಕಡಿಮೆ ಆಗ್ತಾ ಇದೆ. ಪಾಯಿಂಟ್ ನಂಬರ್ 3, ಲೋ ಡ್ರೈವ್ ಅಂಡ್ ಮೋಟಿವೇಶನ್. ನೋಡಿ, ಅತ್ಯಧಿಕ ಪುರುಷರಲ್ಲಿ ಒಂದು ತಪ್ಪು ಕಲ್ಪನೆ ಇರುತ್ತೆ, ಟೆಸ್ಟೋಸ್ಟೆರಾನ್ ಕೇವಲ ಮಸಲ್ಸ್ ರಚನೆ ಮಾಡಲು ಸಹಾಯ ಮಾಡುತ್ತೆ ಅಂತ. ಆದರೆ ಈ ಮಾತು ಅರ್ಧ ಸತ್ಯ. ಟೆಸ್ಟೋಸ್ಟೆರಾನ್ ಮಸಲ್ಸ್ ಬಿಲ್ಡ್ ಮಾಡುವುದರ ಜೊತೆಗೆ ಮೈಂಡ್ ನ ರಿಯಲ್ ಫ್ಯೂಲ್ ಆಗಿದೆ. ನೋಡಿ, ಹೈ ಟೆಸ್ಟೋಸ್ಟೆರಾನ್ ಹೊಂದಿರುವ ಜನ ಆಂಬಿಷಿಯಸ್ ಆಗಿರ್ತಾರೆ. ಮತ್ತೆ ಇದೇ ಹಠ ಅವರಿಗೆ ಪ್ರತಿಯೊಂದು ಕಷ್ಟದ ವಿರುದ್ಧ ಹೋರಾಡಲು ಮತ್ತೆ ಸಕ್ಸಸ್ ಅಚೀವ್ ಮಾಡಲು ಸಹಾಯ ಮಾಡುತ್ತೆ. ನೋಡಿ, ಒಂದು ಕಂಟ್ರೋಲ್ ಅಗ್ರೆಷನ್ ಒಬ್ಬ ನಿಜವಾದ ಪುರುಷನ ಎಲ್ಲಕ್ಕಿಂತ ಪವರ್ಫುಲ್ ಕ್ವಾಲಿಟಿ ಆಗಿರುತ್ತೆ. ಒಂದ್ ವೇಳೆ ನೀವು ಒಬ್ಬ ಸ್ವೀಟ್ ಬಾಯ್ನ ಹಾಗೆ ಇರ್ತಾ ಇದ್ರೆ ಎಲ್ಲರೂ ನಿಮ್ಮನ್ನ ಅಮಾಯಕನ ಹಾಗೆ ನೋಡ್ತಾರೆ, ಮತ್ತೆ ಯಾರು ನಿಮ್ಮನ್ನ ಗೌರವ ಕೊಡೋದಿಲ್ಲ. ಹೌದು, ಹೈ ಟೆಸ್ಟೋಸ್ಟೆರಾನ್ ಹೊಂದಿರುವ ಪುರುಷರು ಸ್ವಲ್ಪ ಅಗ್ರೆಸಿವ್ ಆಗಿರ್ತಾರೆ, ಆದರೆ ಇದು ಕೆಟ್ಟ ವಿಷಯ ಅಲ್ಲ. ಏಕೆಂದ್ರೆ ಇದೇ ಅಗ್ರೆಷನ್ ನಿಮ್ಗೆ ಟಫ್ ಸಿಚುವೇಶನ್ ಅನ್ನ ಹ್ಯಾಂಡಲ್ ಮಾಡುವುದನ್ನ ಕಲಿಸುತ್ತೆ, ಜೊತೆಗೆ ನಿಮ್ಮನ್ನ ಪ್ರೊಟೆಕ್ಟಿವ್ ಮತ್ತೆ ಸ್ಟ್ರಾಂಗ್ ಮೆನ್ ಆಗಿ ಮಾಡುತ್ತೆ. ಆದರೆ ಅಚಾನಕ್ ಆಗಿ ಈ ಆಂಬಿಷನ್ ಮತ್ತೆ ಹಠ ಕಡಿಮೆ ಆಗಲು ಪ್ರಾರಂಭ ಆಗಿದರೆ ಮತ್ತೆ ಎಲ್ಲವೂ ಲೇಜಿ, ಡಲ್, ಬೋರಿಂಗ್ ಅನಿಸಲು ಪ್ರಾರಂಭ ಆದ್ರೆ ಅರ್ಥ ಮಾಡ್ಕೊಳ್ಳಿ, ನಿಮ್ಮೊಳಗಿನ ಎಂಜಿನ್ ಆಯಿಲ್ ಈಗ ಎಂಟಿ ಮೋಡ್ ನಲ್ಲಿ ನಡೀತಾ ಇದೆ ಅಂತ, ಮತ್ತೆ ನಿಮ್ಮ ಟೆಸ್ಟೋಸ್ಟೆರಾನ್ ಲೆವೆಲ್ ತುಂಬಾ ಕಡಿಮೆ ಆಗಿದೆ ಅಂತ. ಪಾಯಿಂಟ್ ನಂಬರ್ 4, ಸ್ಟ್ರೆಂತ್ ಅಂಡ್ ರಿಕವರಿ. ನೋಡಿ, ಒಬ್ಬ ರಿಯಲ್ ವಾರಿಯರ್ ನ ಶರೀರ ಯಾವತ್ತೂ ನಿಲ್ಲೋದಿಲ್ಲ, ಅದು ಪ್ರತಿ ವೀಕ್ ಸ್ಟ್ರಾಂಗರ್, ಫಾಸ್ಟರ್ ಮತ್ತೆ ಪವರ್ಫುಲ್ ಆಗ್ತಾ ಹೋಗುತ್ತೆ. ಅದೇ ತರ ನೀವು ಜಿಮ್ ಒಳಗೆ ವರ್ಕೌಟ್ ಮಾಡುವಾಗ ವೇಟ್ಸ್ ಮೊದಲಿನಕ್ಕಿಂತ ಜಾಸ್ತಿ ಭಾರ ಅನಿಸ್ತಾ ಇದ್ರೆ ಹಾಗೂ ಶರೀರದಲ್ಲಿ ಆ ಮಸ್ಕ್ಯುಲೈನ್ ಪವರ್ ಮಾಯವಾಗಿದ್ರೆ ಮತ್ತೆ ವರ್ಕೌಟ್ ಮಾಡಿರುವ ಪೇನ್ ಅನೇಕ ದಿನ ಕಡಿಮೆ ಆಗುವ ಲಕ್ಷಣವೇ ಕಾಣ್ತಾ ಇಲ್ಲ ಅಂದ್ರೆ ನಿಮ್ಮಲ್ಲಿನ ಟೆಸ್ಟೋಸ್ಟೆರಾನ್ ಲೆವೆಲ್ ಕಡಿಮೆ ಆಗಿದೆ ಅಂತಾನೆ ಅರ್ಥ. ನೆನಪಿರ್ಲಿ, ರಿಕವರಿನೇ ಗ್ರೋತ್ ಆಗಿದೆ. ಒಂದ್ ವೇಳೆ ಇದೇ ರಿಕವರಿ ಸ್ಲೋ ಆಗಿದ್ರೆ ಸ್ಟ್ರೆಂತ್ ನೇರವಾಗಿ ಕಡಿಮೆ ಆಗಲು ಪ್ರಾರಂಭ ಆಗುತ್ತೆ. ಹಾಗಿದ್ರೆ ಈ ಲಕ್ಷಣಗಳಲ್ಲಿ 3 ಸಮಸ್ಯೆಯನ್ನ ನೀವು ಫೇಸ್ ಮಾಡ್ತಾ ಇದ್ರೆ ಆದಷ್ಟು ಬೇಗ ಈ ತಪ್ಪನ್ನ ಸುಧಾರಣೆ ಮಾಡ್ಕೊಳ್ಳಿ. ಏಕೆಂದ್ರೆ ನಿಮ್ಮ ಹತ್ತಿರ ಇನ್ನೂ ಸಮಯ ಇದೆ ಟೆಸ್ಟೋಸ್ಟೆರಾನ್ ಲೆವೆಲ್ ಅನ್ನ ನ್ಯಾಚುರಲಿ ಬೂಸ್ಟ್ ಮಾಡೋದು. ಅದಕ್ಕಾಗಿ ನೀವು ಈ ಸ್ಟೆಪ್ ಗಳನ್ನ ಫಾಲೋ ಮಾಡಿ ಸಾಕು. 1, ಡೀಪ್ ಸ್ಲೀಪ್ ಇಸ್ ಈಕ್ವಲ್ ಟು ಡೀಪ್ ಮಸ್ಕ್ಯುಲಾನಿಟಿ. ನೆನಪಿರ್ಲಿ, ನಿಮ್ಮ ಟೆಸ್ಟೋಸ್ಟೆರಾನ್ ಲೆವೆಲ್ ಜಿಮ್ ನಲ್ಲಿ ಅಥವಾ ಪ್ರೋಟೀನ್ ಶೇಕ್ ಸೇವನೆ ಮಾಡೋದ್ರಿಂದ ನಿರ್ಮಾಣ ಆಗೋದಿಲ್ಲ, ಅದು ನಿರ್ಮಾಣ ಆಗುತ್ತೆ ಗಾಢವಾದ ನಿದ್ದೆ ಮಾಡೋದ್ರಿಂದ. ನೋಡಿ, ನೀವು ತಡರಾತ್ರಿ ಸೋಷಿಯಲ್ ಮೀಡಿಯಾ ಉಪಯೋಗ ಮಾಡೋದ್ರಿಂದ ನೀವೇ ನಿಮ್ಮ ದೇಹವನ್ನು ಹಾಳು ಮಾಡ್ತಾ ಇರ್ತೀರಾ. ಏಕೆಂದ್ರೆ 80% ಟೆಸ್ಟೋಸ್ಟೆರಾನ್ ಪ್ರೊಡಕ್ಷನ್ ರಾತ್ರಿಯ ಗಾಢ ನಿದ್ದೆಯಲ್ಲಿಯೇ ರಿಲೀಸ್ ಆಗುತ್ತೆ. ಅದಕ್ಕೆ ಪ್ರತಿದಿನ 7 ರಿಂದ 8 ಗಂಟೆಯ ಕ್ವಾಲಿಟಿ ನಿದ್ದೆ ಮಾಡಿ, ರೂಮ್ ಡಾರ್ಕ್ ಮಾಡಿ, ಫೋನ್ ದೂರ ಇಟ್ಟು ಬ್ಲೂ ಲೈಟ್ ಅನ್ನ ಅವಾಯ್ಡ್ ಮಾಡಿ. ರಿಸಲ್ಟ್ ಮಾರನೇ ದಿನವೇ ನೀವು ಎನರ್ಜೆಟಿಕ್ ಮತ್ತೆ ಪವರ್ಫುಲ್ ಫೀಲ್ ಮಾಡಲು ಪ್ರಾರಂಭ ಮಾಡ್ತೀರಾ. ಸ್ಟೆಪ್ ನಂಬರ್ 2, ಹೆವಿ ಕಾಂಪೌಂಡ್ ಎಕ್ಸಸೈಸ್ ಇಸ್ ಈಕ್ವಲ್ ಟು ಹಾರ್ಮೋನ್ ಎಕ್ಸ್ಪ್ಲೋನೇಷನ್. ನೋ ಡೌಟ್, ಕರ್ಲ್ ಎಕ್ಸಸೈಸ್ ಮಾಡೋದ್ರಿಂದ ನಿಮ್ಮ ಬಾಡಿ ಕೂಲ್ ಆಗಿ ಕಾಣಿಸುತ್ತೆ, ಆದರೆ ಟೆಸ್ಟೋಸ್ಟೆರಾನ್ ಅನ್ನ ಬೂಸ್ಟ್ ಅಪ್ ಮಾಡಲು ನೀವು ಆ ಎಕ್ಸಸೈಸ್ ಮಾಡಬೇಕಾಗುತ್ತೆ. ಅದು ನಿಮ್ಮ ಪೂರ್ತಿ ಬಾಡಿಯನ್ನ ಫೈರ್ ಅಪ್ ಮಾಡಬೇಕು. ಉದಾಹರಣೆಗೆ ಸ್ಕ್ವಾಟ್ಸ್, ಇದು ಕೇವಲ ನಿಮ್ಮ ಲೋವರ್ ಬಾಡಿಯನ್ನ ಸ್ಟ್ರಾಂಗ್ ಅನ್ನಾಗಿ ಮಾಡುತ್ತೆ, ಜೊತೆಗೆ ನಿಮ್ಮ ಟೆಸ್ಟೋಸ್ಟೆರಾನ್ ಲೆವೆಲ್ ಅನ್ನು ಹೆಚ್ಚಿಸುತ್ತೆ. ನಂಬರ್ 2, ಡೆಡ್ ಲಿಫ್ಟ್. ಇದು ನಿಮ್ಮ ಪೂರ್ತಿ ನರ್ವಸ್ ಸಿಸ್ಟಮ್ ಅನ್ನ ಆಕ್ಟಿವ್ ಮಾಡುತ್ತೆ. ಇದರಿಂದ ನಿಮ್ಮ ಹಾರ್ಮೋನಲ್ ಪ್ರೊಡಕ್ಷನ್ 10x ಜಾಸ್ತಿ ಆಗುತ್ತೆ. ನಂಬರ್ 3, ಪುಷಪ್ಸ್ ಅಂಡ್ ಪುಲ್ಅಪ್ಸ್. ಇದು ನಿಮ್ಮ ಗ್ರಿಪ್, ಫೋರಾಮ್ಸ್, ಬ್ಯಾಕ್ ಮತ್ತೆ ಚೆಸ್ಟ್ ಅನ್ನ ಸ್ಟ್ರಾಂಗ್ ಮಾಡುತ್ತೆ. ಇದರಿಂದ ನಿಮ್ಮ ದೇಹ ತಾನಾಗಿಯೇ ಟೆಸ್ಟೋಸ್ಟೆರಾನ್ ರಿಲೀಸ್ ಮಾಡಲು ಪ್ರಾರಂಭ ಮಾಡುತ್ತೆ. ಅದಕ್ಕೆ ಈ ಮಾತನ್ನ ನೆನಪಿನಲ್ಲಿ ಇಟ್ಕೊಳ್ಳಿ, ಎಕ್ಸಸೈಸ್ ಕೇವಲ ಮಸಲ್ಸ್ ಅನ್ನ ಗ್ರೋ ಮಾಡೋದಿಲ್ಲ, ಇದು ನಿಮ್ಮ ಒಂದು ಮೆಸ್ಕ್ಯುಲೈನ್ ಔರಾ ಕ್ರಿಯೇಟ್ ಮಾಡುತ್ತೆ. ಸ್ಟೆಪ್ ನಂಬರ್ 3, ಡಯಟ್ ಈಸ್ ಈಕ್ವಲ್ ಟು ಫ್ಯೂಲ್ ಫಾರ್ ಟೆಸ್ಟೋಸ್ಟೆರಾನ್. ಒಂದ್ ವೇಳೆ ನಿಮ್ಮ ತಟ್ಟೆಯೇ ವೀಕ್ ಆಗಿದ್ರೆ ನಿಮ್ಮ ಹಾರ್ಮೋನ್ ಕೂಡ ವೀಕ್ ಆಗಿರುತ್ತೆ. ಒಂದ್ ವೇಳೆ ನೀವು ನಿಮ್ಮ ಟೆಸ್ಟೋಸ್ಟೆರಾನ್ ಲೆವೆಲ್ ಅನ್ನ 10x ಸ್ಪೀಡ್ ನಿಂದ ಹೆಚ್ಚಿಸಿಕೊಳ್ಬೇಕು ಅಂದ್ರೆ ತಮ್ಮ ಡಯಟ್ ಒಳಗೆ ಈ 4 ವಿಷಯ ಆಡ್ ಮಾಡಿ. 1, ಜಿಂಕ್ ರಿಚ್ ಫುಡ್, ಪಂಪ್ಕಿನ್ ಸೀಡ್ಸ್, ಗೋಡಂಬಿ ಮತ್ತೆ ಪನೀರ್, ಇವು ಟೆಸ್ಟೋಸ್ಟೆರಾನ್ ಬಿಲ್ಡಿಂಗ್ ಬ್ಲಾಕ್ಸ್ ಆಗಿವೆ. ನಂಬರ್ 2, ವಿಟಮಿನ್ ಡಿ. ಇದಂತೂ 100% ನಿಮಗೆ ಫ್ರೀ ಆಗಿ ಸಿಗುತ್ತೆ. ಅದಕ್ಕೆ ಪ್ರತಿದಿನ ಬೆಳಿಗ್ಗೆ ಅಥವಾ ಸಂಜೆ ಸೂರ್ಯನ ಕಿರಣಗಳು ಬೀಳುವ ಕಡೆಗೆ 20 ನಿಮಿಷ ಕುಳಿತುಕೊಳ್ಳಿ. ಇದರ ಜೊತೆಗೆ ತಮ್ಮ ಆಹಾರದಲ್ಲಿ ಹಾಲು, ಮೊಸರು ಮತ್ತೆ ಮೊಟ್ಟೆಯನ್ನ ಆಡ್ ಮಾಡಿ. ಇದರಿಂದ ಜೀವನದಲ್ಲಿ ಮತ್ತೆ ಯಾವತ್ತೂ ವಿಟಮಿನ್ ಡಿ ಅಥವಾ ಟೆಸ್ಟೋಸ್ಟೆರಾನ್ ನ ಕೊರತೆ ಉಂಟಾಗೋದಿಲ್ಲ. ನಂಬರ್ 3, ಹೆಲ್ತಿ ಫ್ಯಾಟ್ಸ್. ದೇಸಿ ತುಪ್ಪ, ಕೊಕೊನಟ್ ಆಯಿಲ್ ಮತ್ತೆ ನಟ್ಸ್ ನ ಉಪಯೋಗ ಮಾಡಿ. ಇದರಿಂದ ನಿಮಗೆ ಕ್ಲೀನ್ ಆಗಿರುವ ಹೆಲ್ತಿ ಫ್ಯಾಟ್ ಸಿಗುತ್ತೆ. ಏಕೆಂದ್ರೆ ಟೆಸ್ಟೋಸ್ಟೆರಾನ್ ಹೆಲ್ತಿ ಫ್ಯಾಟ್ ನಿಂದಲೇ ರಚನೆ ಆಗುತ್ತೆ. ಅದಕ್ಕೆ ಪ್ರತಿದಿನ ಹೆಲ್ತಿ ಫ್ಯಾಟ್ ಸೇವನೆ ಮಾಡುವುದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಇದರ ಜೊತೆಗೆ ಹೈ ಪ್ರೋಟೀನ್ ಇರುವ ಬೇಳೆ, ಪನೀರ್, ಸೋಯಾ ಮತ್ತೆ ಕಡಲೆಕಾಳು ಸೇವನೆ ಮಾಡುವುದು ಪ್ರಾರಂಭ ಮಾಡಿ. ಏಕೆಂದ್ರೆ ನಿಮ್ಮ ದೇಹ ಮಸಲ್ಸ್ ಬ್ರೇಕ್ ಡೌನ್ ಅಲ್ಲ, ಬದಲಾಗಿ ಮಸಲ್ಸ್ ಗ್ರೋತ್ ಮೇಲೆ ಫೋಕಸ್ ಮಾಡಲು
ನಂಬರ್ 4 ಎಕ್ಸ್ಟ್ರಾ ಪ್ರೋಟೀನ್. ನಿಮ್ಮ ದೇಹ ವಿತೌಟ್ ಪ್ರೋಟೀನ್ ಏನೂ ಇಲ್ಲ, ಏಕೆಂದ್ರೆ ಮಸಲ್ ಸ್ಟ್ರೆಂತ್, ರಿಕವರಿ, ಫ್ಯಾಟ್ ಬರ್ನ್, ಎನರ್ಜಿ ಎಲ್ಲವೂ ಪ್ರೋಟೀನ್ ಹ್ಯಾಂಡಲ್ ಮಾಡುತ್ತೆ. ನೋಡಿ, ಪ್ರೋಟೀನ್ ಇಂಟೇಕ್ ಸಲುವಾಗಿ ಬೆಸ್ಟ್ ಸೋರ್ಸ್ ಅಂದ್ರೆ ಎಗ್, ಚಿಕನ್, ಫಿಶ್, ಪನೀರ್, ಸೋಯಾಬೀನ್, ಟೋಫು. ಆನ್ಲೈನ್ ನಲ್ಲಿ ಇನ್ನೂ ಸರಿಯಾಗಿ ಗೂಗಲ್ ಸರ್ಚ್ ಮಾಡಿ ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಟೆಸ್ಟೋಸ್ಟೆರಾನ್ ಲೆವೆಲ್ ಇನ್ಕ್ರೀಸ್ ಮಾಡುವುದು ಇದ್ರೆ ನಿಮ್ಮ ಡಯಟ್ ನಲ್ಲಿ ಪ್ರೋಟೀನ್ ಆಡ್ ಮಾಡಲೇಬೇಕಾಗುತ್ತೆ. ಪಾಯಿಂಟ್ ನಂಬರ್ 5 ಕಂಟ್ರೋಲ್ ಲಿವರ್ ಸ್ಟ್ರೆಸ್. ನೋಡಿ, ಲೋ ಟೆಸ್ಟೋಸ್ಟೆರಾನ್ ನ ಎಲ್ಲಕ್ಕಿಂತ ದೊಡ್ಡ ಕಾರಣ ಆಚೆ ಇರೋದಿಲ್ಲ, ಬದಲಾಗಿ ಅದು ನಿಮ್ಮ ಮೈಂಡ್ ನಿಂದ ಉತ್ಪತ್ತಿ ಆಗುತ್ತೆ. ಯಾವಾಗ ನೀವು ಸ್ಟ್ರೆಸ್ ತಗೊಳ್ತೀರಾ ಅದರಿಂದ ನಿಮ್ಮ ಕಾರ್ಟಿಸೋಲ್ ಲೆವೆಲ್ ಜಾಸ್ತಿ ಆಗುತ್ತೆ, ಮತ್ತೆ ಇದರಿಂದ ನಿಮ್ಮ ಸ್ಟ್ರೆಸ್ ಲೆವೆಲ್ ಕೂಡ ಜಾಸ್ತಿ ಆಗಲು ಪ್ರಾರಂಭ ಆಗುತ್ತೆ. ನೋಡಿ, ತುಂಬಾ ಜನ ಜಿಮ್ ಅಂತೂ ಹೋಗ್ತಾರೆ, ಆದ್ರೆ ಅವರಿಗೆಲ್ಲ ರಿಸಲ್ಟ್ ಅಷ್ಟು ಸರಿಯಾಗಿ ಸಿಗೋದಿಲ್ಲ. ಅದಕ್ಕೆ ಪ್ರತಿದಿನ ಬೆಳಿಗ್ಗೆ ಧ್ಯಾನ ಮಾಡಲು ಪ್ರಾರಂಭ ಮಾಡಿ. ಹೌದು, ಮೊದಲಿಗೆ ಇದು ಸ್ವಲ್ಪ ಕಷ್ಟ ಅನ್ಸುತ್ತೆ, ಆದ್ರೆ ಹೋಗ್ತಾ ಹೋಗ್ತಾ ಎಲ್ಲವೂ ಸರಿ ಹೋಗುತ್ತೆ. ಮತ್ತೆ ಯಾವಾಗೆಲ್ಲ ಸ್ಟ್ರೆಸ್ ಫೀಲ್ ಆಗುತ್ತೆ ಆಗ ಡೀಪ್ ಬ್ರೀತಿಂಗ್ ಮಾಡಲು ಪ್ರಾರಂಭ ಮಾಡಿ. ಬರೀ ಕಾಲಿನಿಂದ ಹುಲ್ಲಿನ ಹಾಸಿಗೆ ಮೇಲೆ ನಡೆಯಲು ಪ್ರಾರಂಭ ಮಾಡಿ, ಏಕೆಂದ್ರೆ ಯಾವಾಗ ನಿಮ್ಮ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ ಆಗ ನಿಮ್ಮ ಹಾರ್ಮೋನಲ್ ಲೆವೆಲ್ ಜಾಸ್ತಿ ಆಗಲು ಪ್ರಾರಂಭ ಆಗುತ್ತೆ. ಮತ್ತೆ ಇದನ್ನ ನೀವು ಮುಂದಿನ 21 ದಿನಗಳಲ್ಲಿ ಫೀಲ್ ಮಾಡಲು ಪ್ರಾರಂಭ ಮಾಡ್ತೀರಾ, ನಿಮ್ಮ ಟೆಸ್ಟೋಸ್ಟೆರಾನ್ ಲೆವೆಲ್ ಜಾಸ್ತಿ ಆಗಿದ್ದು. ಹಾಗಿದ್ರೆ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನಿದ್ರು ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾ ಪೇಜನ್ನು ಫಾಲೋ ಮಾಡಿ. ಬೈ ಬೈ.